ಎಲ್ಲ ಕನ್ನಡ ಜನತೆಗೂ ಲಕ್ಷ್ಮೀ ಪುನೀತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮನೆ ದೇವರು ಆದ ಸಿದ್ದಪ್ಪಾಜಿ ಬೆಟ್ಟಕ್ಕೆ. ಈಗಾಗಲೇ ಆಲ್ರೆಡಿ ನಾವು ಬಂದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ನಾವು ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಬಂದಿದ್ದೀವಿ. ನೀವು ಮೇಲ್ಗಡೆ ನೋಡ್ತಾ ಇದ್ದಂಗೆ ಬೆಟ್ಟ ನಿಮಗೆ ಹತ್ಕೊಂಡು ಹೋಗೋದು ಕಾಣ್ತಾ ಇದೆ. ಹಾಗೆ ಬೆಟ್ಟ ಸುತ್ತಮುತ್ತ ಎಲ್ಲ ವೀಡಿಯೋನ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಮತ್ತು ನೋಡಿ, ಇಲ್ಲಿ ಮೇಲಿಂದ ವೀಡಿಯೋ ಮಾಡಿರೋದು ಎಷ್ಟು ಚೆನ್ನಾಗಿ ಊರು, ಮರ, ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಅಂದವಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ಪ್ರಕೃತಿ ಸೌಂದರ್ಯನ ನೋಡೋದೇ ಒಂದು ಖುಷಿ ಅಂದ್ಕೋಬೋದು. ಅದೇನು ಹಾಗೆ ಸುತ್ತ ಹಾಗೆ ವೀಡಿಯೋ ಮಾಡ್ತಾನೆ ಒಂದು ಶಿವಲಿಂಗ ಕಾಣಿಸ್ತು. ಶಿವಲಿಂಗ ಕೂಡ ಒಂದು ವೀಡಿಯೋನ ಮಾಡೋಣ ಅಂತ ಮಾಡಿದೆ. ತುಂಬ ಮುದ್ದಾಗಿ ಕಾಣ್ತಿತ್ತು ಶಿವಲಿಂಗ. ಸುತ್ತ ಪ್ರಕೃತಿ ನೋಡ್ತಾ ಇದ್ರೆ ಅಲ್ಲೇ ಇದ್ಬಿಡೋಣ ಅನಿಸ್ತಿತ್ತು. ಅದಕ್ಕೆ ನಮ್ಮ ಮನೆಗೆ ನಾವು ಹೋಗಲೇಬೇಕಾಗುತ್ತೆ. ಹಾಗೆ ಪೂಜೆ ಮಾಡೋಣ, ಪೂಜೆ ಟೈಮ್ ಆಯಿತು ಅಂತ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿ ನಾವು ಕಾಣ್ತಿರೋದು ತುಂಬ ದೂರದಲ್ಲಿ ಕಾಣ್ತಿರೋದು ಶೀಟ್ ಥರ ಹಾಕಿರೋದು ಒಂದು ನರ್ಸರಿ ಅಂತ ಅನ್ಕೋಬೋದು. ನಾವು ಗಿಡಗಳನ್ನ ನೆಟ್ಟಿ ನರ್ಸರಿನ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಶಿವಲಿಂಗ. ಮತ್ತೆ ಬನ್ನಿ ನಾವು ಶಿವಲಿಂಗನ ವೀಡಿಯೋನ ಮಾಡಿದ್ದೀನಿ. ಹತ್ರದಿಂದ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದೆ. ಮತ್ತು ಸುತ್ತ ಇರೋದು ನೋಡಿ ಚೆನ್ನಾಗಿ ಹಂಗೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ನಾವು ಬೆಟ್ಟನ ಹತ್ಕೊಂಡು ಹೋಗಬೇಕು. ಇದು ಓಪನ್ ಇರೋದು ಸಿದ್ದಪ್ಪಾಜಿ ಬೆಟ್ಟ ಬೆಳಿಗ್ಗೆ 10ರಿಂದ ಸಂಜೆ 5ವರೆಗೂ ಇರುತ್ತೆ. ಯಾವಾಗ ಬೇಕಾದರೂ ಹೋಗ್ಬೋದು. ಇದು ಬಂದು ಮಂಡ್ಯ ಜಿಲ್ಲೆ ಅಲ್ಲಿ ಸೇರಿಕೊಂಡಿರುತ್ತೆ. ನೀವು ಕೇಳಿರ್ಬೋದು, ಅಲ್ಗೂರು ಜಿಲ್ಲಾಪುರದ ಕಥೆನ ಕೇಳಿರ್ಬೋದು ಸಿದ್ದಪ್ಪಾಜಿಯವ್ರದ್ದು ನೀವು. ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಪಕ್ಕದಲ್ಲಿ ಮೀನುಗಳನ್ನ ನೋಡಿ ಕಡಲೆಪುರಿನ ಹಾಕಿ ಹಂಗೆ ಅವು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಅವು ಕಡಲೆಪುರಿನ ತಿಂದು ಅದು ತುಂಬ ಒಂದ್ರ ಮೇಲೆ ಒಂದು ಬೀಳ್ತಾ ಇದ್ವು. ನಂಗೆ ಬೇಕು ಅಂತಿದ್ವಿ. ಯಾರಿಗಂತ ಕೊಡೋದು, ಎಲ್ಲರಿಗೂ ತಗೊಳ್ಳಿ ತಿನ್ನಿ ಅಂದ್ಬಿಟ್ಟು ನಾವು ಹಾಕಿದ್ವಿ. ಹಾಗೆ ಮಮ್ಮಿ ನಾನು ಹಾಕ್ತೀನಿ ಕಡಲೆಪುರಿ ಅಂತ ನನ್ನ ಮಗ ಹೇಳ್ದ. ನಾನು ಅವ್ನು ಕೇಳೋಷ್ಟರಲ್ಲಿ ನಾನು ಇಡೀ ಕಡಲೆಪುರಿ ಎಲ್ಲ ನಾನೇ ಖಾಲಿ ಮಾಡಿಬಿಟ್ಟಿದ್ದೆ. ಯಾಕಂದರೆ ಖುಷಿ ಆಗುತ್ತೆ ಮೀನುಗಳಿಗೆ ಕಡಲೆಪುರಿ ಹಾಕೋದಂದರೆ. ಸುಮ್ಮನೆ ಚಿಕ್ಕ ಮಕ್ಳಿಗಿಂತ ದೊಡ್ಡವ್ರಿಗೆ ಖುಷಿ ಆಗುತ್ತೆ. ಆಯಿತು ಅಂತ ನನ್ನ ಮಗನ ಕೊಟ್ಟೆ. ಅವ್ನು ನೋಡಿದ್ರೆ ಕಡಲೆಪುರಿನ ಇಷ್ಟಿಷ್ಟೇ ಹಾಕ್ತಾಯಿದ್ದ. ಅದಕ್ಕೆ ಎಲ್ಲಿಗೆ ಸಾಕಾಗುತ್ತೆ, ಅದು ತುಂಬ ಜೋರಾಗಿ ಹಾಕಿದ್ರೆ ಒಂದೇ ಸಲ ಬಂದು ತಿನ್ಕೊಂಡು ಹೋಗ್ತವೆ. ಇವ್ನು ನೋಡಿದ್ರೆ ಚಿಕ್ಕ ಕೈ ಅಲ್ವಾ, ಅದಕ್ಕೆ ಕಡಲೆಪುರಿ ಜಾಸ್ತಿ ಬರ್ತಿರಲಿಲ್ಲ. ಆಯಿತು ಅಂತೇಳಿ ಪೂಜೆನ ಮುಗಿಸ್ಕೊಂಡು ಕಡಲೆಪುರಿ ಎಲ್ಲ ಹಾಕಿ ನಾವು ಹೊರಟ್ವಿ. ಅವನು ಹಾಕ್ಬಿಟ್ಟು ಅವನಿಗೂ ಖುಷಿ ಆಯಿತು, ನೋಡ್ಕೊಂಡು ಹೊರಟ್ವಿ. ಹಾಗೆ ನಾವು ಬರ್ತಾ ಇರಬೇಕಾದ್ರೆ ಇಗ್ಲೂ ಡ್ಯಾಮ್ನ ನೋಡಿದೆ. ಹಾಗೆ ಅದೊಂದು ವೀಡಿಯೋನ ಮಾಡಿದೆ.